ದಾಖಲೆ ರಹಿತ ವಲಸಿಗರ ಮೇಲಿನ ದಾಳಿಯಿಂದ ಉಂಟಾದ ಅಶಾಂತಿಯನ್ನು ನಿಭಾಯಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಲಾಸ್ ಏಂಜಲೀಸ್ನಲ್ಲಿ 2,000 ರಾಷ್ಟ್ರೀಯ ಗಾರ್ಡ್ಮನ್ಗಳನ್ನು ನಿಯೋಜಿಸುತ್ತಿದ್ದಾರೆ. ಕ್ಯಾಲಿಫೋರ್ನಿಯಾ ನಗರವು ಶನಿವಾರ 2ನೇ ದಿನವೂ ಸಹ ಅಶಾಂತಿಯನ್ನು ಕಂಡಿತು, ಏಕೆಂದರೆ ಲ್ಯಾಟಿನೋಗಳು ಪ್ರಧಾನವಾಗಿ ವಾಸಿಸುವ ಜಿಲ್ಲೆಯ ನಿವಾಸಿಗಳು ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಫೆಡರಲ್ ಏಜೆಂಟ್ಗಳೊಂದಿಗೆ ಘರ್ಷಣೆ ನಡೆಸಿದರು. ಪ್ಯಾರಾಮೌಂಟ್ ಜಿಲ್ಲೆಯಲ್ಲಿ ಜನಸಮೂಹವನ್ನು ಚದುರಿಸಲು ಅಶ್ರುವಾಯು ಮತ್ತು ಲಾಠಿಗಳನ್ನು ಬಳಸಲಾಯಿತು. ಈ ವಾರ ಲಾಸ್ ಏಂಜಲೀಸ್ನಲ್ಲಿ ಐಸಿಇ ಕಾರ್ಯಾಚರಣೆಗಳ ಪರಿಣಾಮವಾಗಿ 118 ಜನರನ್ನು ಬಂಧಿಸಲಾಗಿದೆ. ಅದರಲ್ಲಿ ಶುಕ್ರವಾರದ 44 ಬಂಧನಗಳು ಸೇರಿವೆ. ಕ್ಯಾಲಿಫೋರ್ನಿಯಾ ಗವರ್ನರ್ ಗ್ಯಾವಿನ್ ನ್ಯೂಸಮ್ ಈ ದಾಳಿಗಳನ್ನು ಕ್ರೂರ ಎಂದು ಖಂಡಿಸಿದ್ದಾರೆ. ಪ್ಯಾರಾಮೌಂಟ್ ಗಣನೀಯವಾಗಿ ಶಾಂತವಾಗಿದೆ, ಆದರೆ ಪ್ರತಿಭಟನಾಕಾರರು ಮತ್ತು ಕಾನೂನು ಜಾರಿ ಅಧಿಕಾರಿಗಳ ನಡುವಿನ ಘರ್ಷಣೆಗಳು ಇನ್ನೂ ನಡೆಯುತ್ತಿವೆ. ಪ್ರತಿಭಟನೆಗಳು ಮೊದಲು ಭುಗಿಲೆದ್ದ ಹೋಮ್ ಡಿಪೋದ ಹೊರಗೆ ಗಾಳಿಯು ಅಶ್ರುವಾಯು ಮತ್ತು ಹೊಗೆಯಿಂದ ದಟ್ಟವಾಗಿದೆ. ಪ್ರತಿಭಟನಾಕಾರರನ್ನು ತೆರವುಗೊಳಿಸಲು ಎಲ್ಎ ಕೌಂಟಿ ಶೆರೀಫ್ಗಳು ಪ್ರತಿ ಕೆಲವು ನಿಮಿಷಗಳಿಗೊಮ್ಮೆ ಫ್ಲಾಶ್ ಬ್ಯಾಂಗ್ ಮತ್ತು ಅಶ್ರುವಾಯು ಪ್ರಯೋಗಿಸುತ್ತಿದ್ದಾರೆ. ನೆರೆಹೊರೆಯವರು ಮತ್ತು ಪ್ರತಿಭಟನಾಕಾರರು ಹೇಳುವಂತೆ ಸ್ಥಳೀಯ ವ್ಯವಹಾರಗಳಲ್ಲಿ ಸಿಲುಕಿಕೊಂಡಿರುವ ವಲಸಿಗರು ಹೊರಗೆ ಬರಲು ಹೆದರುತ್ತಿದ್ದಾರೆ. ಶ್ವೇತಭವನದ ಪತ್ರಿಕಾ ಪ್ರಕಟಣೆಯೊಂದು ಹೀಗೆ ಹೇಳಿದೆ: ಇತ್ತೀಚಿನ ದಿನಗಳಲ್ಲಿ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ಮೂಲಭೂತ ಗಡೀಪಾರು ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದ ಐಸಿಇ ಅಧಿಕಾರಿಗಳು ಮತ್ತು ಫೆಡರಲ್ ಕಾನೂನು ಜಾರಿ ಏಜೆಂಟ್ಗಳ ಮೇಲೆ ಹಿಂಸಾತ್ಮಕ ಗುಂಪುಗಳು ದಾಳಿ ಮಾಡಿವೆ. ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಅಕ್ರಮ ಅಪರಾಧಿಗಳ ಆಕ್ರಮಣವನ್ನು ನಿಲ್ಲಿಸಲು ಮತ್ತು ಹಿಮ್ಮೆಟ್ಟಿಸಲು ಈ ಕಾರ್ಯಾಚರಣೆಗಳು ಅತ್ಯಗತ್ಯ. ಈ ಹಿಂಸಾಚಾರದ ನಂತರ ಕ್ಯಾಲಿಫೋರ್ನಿಯಾದ ನಿಷ್ಕಪಟ ಡೆಮಾಕ್ರಾಟ್ ನಾಯಕರು ತಮ್ಮ ನಾಗರಿಕರನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ. ಅದಕ್ಕಾಗಿಯೇ ಅಧ್ಯಕ್ಷ ಟ್ರಂಪ್ ರವರು ಉಲ್ಬಣಗೊಳ್ಳಲು ಅನುಮತಿಸಲಾದ ಕಾನೂನು ಬಾಹಿರತೆಯನ್ನು ಪರಿಹರಿಸಲು 2,000 ರಾಷ್ಟ್ರೀಯ ಗಾರ್ಡ್ಗಳ ನಿಯೋಜನೆಯನ್ನು ಒಳಗೊಂಡಿರುವ ಅಧ್ಯಕ್ಷೀಯ ಜ್ಞಾಪಕ ಪತ್ರಕ್ಕೆ ಸಹಿ ಹಾಕಿದ್ದಾರೆ.